ಒಬ್ಬ ಕವಿಯ ಮನೆಗೆ ಕಳ್ಳ ಬಂದ. ಒಂದು ಪೆಟ್ಟಿಗೆ ತುಂಬಾ ಚಿನ್ನಾಭರಣ, 3 ಲಕ್ಷ ಹಣ, ಜೊತೆಗೆ 5 ಪುಸ್ತಕಗಳನ್ನು ಕಳ್ಳತನ ಮಾಡಿದ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪುಸ್ತಕಕ್ಕೆ ಬೆಲೆ ಏನಿದೆ ಎಂದು ಬರೀ ಹಣ ಹಾಗೂ ಚಿನ್ನ ಕಳವಾದಂತೆ ಕಂಪ್ಲೇಂಟ್ ತಗೊಂಡ್ರು. ತಿಂಗಳು ಕಳೆದರೂ ಕಳ್ಳ ಸಿಗಲಿಲ್ಲ. ಇದರಿಂದ ಕವಿಯ ಆಸೆ ನಿರಾಸೆಯಾಯಿತು. ಸರಿಯಾಗಿ 5 ತಿಂಗಳ ನಂತರ ಕವಿಯ ಮನೆಗೆ ಒಂದು ಪಾರ್ಸಲ್ ಬಂತು. ಅದರಲ್ಲಿ ಅವರ ಮನೆಯಲ್ಲಿ ಕಳವಾದಂತ ಹಣ ಹಾಗೂ ಚಿನ್ನವನ್ನು ಪ್ಯಾಕ್ ಮಾಡಿ ಕಳಿಸಲಾಗಿತ್ತು. ಅದನ್ನು ನೋಡಿದ ಕವಿಯ ಹೆಂಡತಿ ಹಾಗೂ ಮಕ್ಕಳು ಸಂತೋಷದಿಂದ ತೆಗೆದುಕೊಂಡರು. ಪುಸ್ತಕ ಹೋದರೆ ಹೋಯಿತು, ಹಣ ಚಿನ್ನ ಬಂತಲ್ಲ ಅಷ್ಟೇ ಸಾಕು ಅಂದುಕೊಂಡ್ರು ಹೆಂಡತಿ ಮಕ್ಕಳು. ಆದ್ರೆ ಅದರ ಬದಲು ಪುಸ್ತಕ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಆ ಪುಸ್ತಕಗಳು ನನ್ನ ಪಂಚಪ್ರಾಣ. 10 ವರ್ಷ ಕಷ್ಟಪಟ್ಟು ಆ 5 ಪುಸ್ತಕಗಳನ್ನು ಬರೆದೆ. ಸ್ವಲ್ಪ ಕಷ್ಟಪಟ್ಟರೆ ಮತ್ತೆ ನಾನು ಹಣ ಸಂಪಾದನೆ ಮಾಡ್ತೀನಿ. ಆದರೆ ಮತ್ತೆ ಆ ಪುಸ್ತಕಗಳನ್ನು ಬರೆಯಲು ಆಗುತ್ತದಾ ಎಂದು ಸರಸ್ವತಿ ದೇವಿಯ ಫೋಟೋ ಮುಂದೆ ಕುಳಿತುಕೊಂಡು ಕಣ್ಣೀರು ಹಾಕಿದ ಕವಿ. ಅದನ್ನು ಕೇಳಿಸಿಕೊಂಡ ಅವನ ಹೆಂಡತಿ, ನಿಮ್ಮ ಪುಸ್ತಕ ಸರಸ್ವತಿಯಾದರೆ ಆ ಹಣ ಮತ್ತು ಚಿನ್ನ ನನ್ನ ಲಕ್ಷ್ಮಿ. ಈ ಪ್ರಪಂಚದಲ್ಲಿ ನೀವೇ ಹುಚ್ಚ ಅಂದುಕೊಂಡ್ರೆ ಆ ಕಳ್ಳ ಕೂಡ ನಿಮ್ಮಂತೆ ಇನ್ನೊಬ್ಬ ಹುಚ್ಚ ಅಂದ್ಲು. ಆ ಪಾರ್ಸಲ್ ಒಳಗೆ ಒಂದು ಚೀಟಿ ಕೂಡ ಇತ್ತು. ಅದರಲ್ಲಿ, ಕವಿಗಳೇ, ನಿಮ್ಮ ಮನೆಗೆ ಕಳ್ಳತನ ಮಾಡಲು ಬಂದಾಗ ಖಜಾನೆ ತೆಗೆದು ನೋಡಿದೆ. ಅಲ್ಲಿ ಚಿನ್ನ ಹಣದ ಜೊತೆ ಪುಸ್ತಕಗಳು ಕಾಣಿಸಿದವು. ಹಾಗಾಗಿ ಚಿನ್ನ ಹಣದಂತೆ ಆ ಪುಸ್ತಕ ಕೂಡ ಬೆಲೆ ಬಾಳುತ್ತೆ ಅಂದುಕೊಂಡು ತೆಗೆದುಕೊಂಡು ಹೋದೆ. ಆ ಪುಸ್ತಕದಲ್ಲಿ ಯಾವುದಾದರೂ ನಿಧಿ ರಹಸ್ಯ ಇರಬಹುದು ಅಂದುಕೊಂಡು ಕುಳಿತುಕೊಂಡು ಓದಿದೆ. ಆದರೆ ಚಿನ್ನ ಹಣ ನಿಧಿ ನಿಕ್ಷೇಪಕ್ಕಿಂತ ಒಂದು ದೊಡ್ಡ ಭಂಡಾರವೇ ನನಗೆ ಸಿಕ್ಕಂತಾಯಿತು. ಅದೇ ಜ್ಞಾನ ಭಂಡಾರ. ನಿಮ್ಮ ಪುಸ್ತಕಗಳು ಓದದಿದ್ದರೆ ಇನ್ನೂ ನಾನು ಕಳ್ಳನಾಗಿ ಉಳಿಯುತ್ತಿದ್ದೆ. ಇನ್ನು ಮುಂದೆ ನಾನು ಕಷ್ಟಪಟ್ಟು ದುಡಿಯುತ್ತೇನೆ. ಎಲ್ಲಾ ಪುಸ್ತಕಗಳು ಓದಿದ ಮೇಲೆ ಅವುಗಳನ್ನು ಮತ್ತೆ ನಿಮಗೆ ಕಳಿಸಿಕೊಡುತ್ತೇನೆ ಎಂದು ಬರೆದಿತ್ತು. ಅದನ್ನು ಓದಿದ ಕವಿಯ ಮುಖದಲ್ಲಿ ಸಂತೋಷ ಬಂತು. ಅವನ ಹೆಂಡತಿ ಮುಖದಲ್ಲಿ ಮಾತ್ರ ಲಕ್ಷ್ಮಿ ಮುಖ್ಯಾನ ಅಥವಾ ಸರಸ್ವತಿ ಮುಖ್ಯಾನ ಎಂಬ ಅನುಮಾನ ಬಂತು. ನೀವೇ ಹೇಳಿ ಸ್ನೇಹಿತರೆ, ಲಕ್ಷ್ಮಿ ಮುಖ್ಯಾನ ಅಥವಾ ಸರಸ್ವತಿ ಮುಖ್ಯಾನ ನಿಮಗೆ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.